ರಿಪೋರ್ಟರ್ಗೆ ಹೇಳಿ ಸತ್ಯಾಂಶ ಏನಿದೆ ಅಂತ. ಅಶೋಕ್ ನಾರಾಯಣ ಅವರೇ ಅಲ್ಲ, ಹೇಳಿ. ತಮಗೂ ಕರೆದಿದೆ, ತಾವು ಬಂದಿಲ್ಲ. ಅಲ್ಲ, ತಮಗೂ DC ಅಧಿಕಾರಿಗಳು ಮೀಟಿಂಗ್ ಮಾಡುವಾಗ ತಮಗೂ ಕರೆದಿದ್ದೆ ನಾನು. ನನ್ನ ಜಿಲ್ಲೆಯಲ್ಲಿ ಮಾತ್ರ ಜಿಲ್ಲಾಧಿಕಾರಿಗಳಿಗೆ, AC ಅವರಿಗೆ, ತಹಸೀಲ್ದಾರ್ ಅವರಿಗೆ ವಾರ್ನಿಂಗ್ ಕೊಟ್ಟು ನೀವು 8 ದಿವಸನಾಗ ಎಂಟ್ರಿ ಮಾಡದೇ ಇದ್ರೆ ಹೇಳಿದ್ದೀನಿ ನಾನು. ಇಲ್ಲ ಅಂದಿದ್ದು ಇಲ್ಲ, ಇಲ್ಲಲ್ಲ, ನಿಮ್ ಕರ್ದಿದ್ದಲ್ಲ, ಅವಾಗ ಬರ್ಬೇಕಾಗಿತ್ತು ನೀವು. ಹಂಗ್ ಸತ್ಯ ಏನ ಇದ್ದಿದ್ರೆ ಆ ಮೀಟಿಂಗ್ ತಮಗೂ ನೋಟಿಸ್ ಆಹ್ವಾನ ಕೊಟ್ಟಿದ್ರು, ತಾವ್ ಬರ್ಬೇಕಾಗಿತ್ತು. ಹೌದಪ್ಪ, ಅನ್ಯಾಯ ಮಾಡಕ್ ಬರ್ತಾವ್ರ ಅಂತ ಹೇಳ್ಬಿಟ್ಟು ನಿಮ್ದೇ ಕ್ಷೇತ್ರದಲ್ಲಿ ನಿಮ್ಗೂ ಆಹ್ವಾನ ಕೊಟ್ಟಿದ್ರು DC ಅವರು, ಬರ್ಬೇಕಾಗಿತ್ತು. ಅದ್ರ ಸತ್ಯಾಂಶ ಇಲ್ಲ. ಹೇಳಿದೀವಿ, ನಿಮ್ಗೂ ಹೇಳಿದ್ವಿ. ಬೆಲ್ಲದವ್ರು ಬಂದಿದ್ರು, ಬೆಲ್ಲ ಸರ್ ಬಂದಿದ್ರು, ಬೆಲ್ಲ ಸರ್ ಬಂದಿದ್ರು ಕೇಳಿ. ಬೆಲ್ಲ ಸರ್ ಬಂದಿದ್ರು ಕೇಳಿ. ಆತರ ಏನು ಅನ್ಯಾಯ ಕೇಳಿ ಅಲ್ಲಿ ಅವ್ರು ಬಂದಿದ್ರು ಕೇಳಿ. ಸನ್ಮಾನ್ಯ ಅಧ್ಯಕ್ಷರೇ, ಎತ್ತಾಳವರು ಬಿರಿಯಾನಿ ಕೊಟ್ಟಿದ್ರು ಬರೋರು. ಜಮೀರ್ ಅಹಮದ್ ಹೇಳಿದ್ರು ಪ್ರಜಾವಾಣಿ ನೋಡಿ. ಯಾವ್ದಾವ್ದು ನೋಡ್ತೀರಾ? ಪ್ರಜಾವಾಣಿ ನೋಡಿ ಅಂದ್ರು. ಬೇರೆ ಯಾವ್ದು ನೋಡ್ಬೇಡಿ, ಪ್ರಜಾವಾಣಿ ನೋಡಿ ಅಂದ್ರು. ಪ್ರಜಾವಾಣಿಯಲ್ಲಿ ಬಂದಿರುವಂತದ್ದು ಒಕ್ಕಾಸ್ತಿ ವಿವಾದ ಪರಿಹಾರಕ್ಕೆ ಸೂಕ್ತ ಮಾರ್ಗೋಪಾಯ ಶೋಧಿಸಿ. ಎಡಿಟೋರಿಯಲ್ ಪ್ರಜಾವಾಣಿ ನಾನು ಅಲ್ಲ. ಇದು ಪ್ರಜಾವಾಣಿ. ಅಶೋಕ್ ಸರ್, ನಾನು ಪ್ರಜಾವಾಣಿ ಅವ್ರು ಹೇಳಿದ್ಕೆ ಪ್ರಜಾವಾಣಿ ಸತ್ಯ ಅದ ನಿಮ್ಮಲ್ಲಿ ರೆಕಾರ್ಡ್